ಆದಷ್ಟು ಬೇಗ ಅವ್ರ ಪಿಂಡ ಪ್ರದಾನ ಕಾರ್ಯನ ಮುಗಿಸಿ. ಮಾಡಿಸ್ತೀನಿ ಸ್ವಾಮಿಗಳೇ. ಇದಕ್ಕೂ ಮುಂಚೆ ನನ್ನ ಮೊಮ್ಮಗಳು ಮನೆಗೆ ಬಂದ ತಕ್ಷಣ ಆ ಕಾರ್ಯಕ್ರಮ ಮಾಡ್ಸೋಣ ಅನ್ಕೊಂಡಿದ್ದೆ. ಈಗ ನನ್ನ ಮೊಮ್ಮಗಳು ಮನೆಗೆ ಬಂದಾಯ್ತು, ಅವಳ ಕೈಯಾರೆ ಈ ಕಾರ್ಯಕ್ರಮ ಮಾಡಿಸ್ತೀನಿ. ಹಾಗೆ ನೆರವೇರಿಸಿ. ನಾನಿನ್ ಬರ್ತೀನಮ್ಮ. ಇದೇನು ಗುರುಗಳು ಈ ಥರ ಹೇಳಿ ಹೊರಟೋದ್ರಲ್ಲ? ಮಯೂರಿ ಪಿಂಡ ಪ್ರದಾನ ಮಾಡಿದ್ರೆ ಸರಿನಾ? ಏನಾದರೂ ಪ್ರಾಬ್ಲಮ್ ಆಗುತ್ತಾ? ತಿಳ್ಕೊಳ್ಳೇಬೇಕು. ನಾನ್ ಮಾಡಿದ ಪಾಪದಿಂದ ಕಾವೇರಿ ಕೈಯಿಂದ ನಡಿಬೇಕಾಗಿರೋ ತನ್ನ ತಾಯಿ ಕಾರ್ಯನ ಪಿಂಡ ಪ್ರದಾನ ಮಯೂರಿ ಕೈಯಲ್ಲಿ ನಡೀತಾ ಇದೆ. ಹಾಗಾಗೋದಕ್ಕೆ ಸಾಧ್ಯ ಇಲ್ಲ. ಆ ದೇವ್ರೆ ಒಂದು ದಾರಿ ತೋರಿಸ್ಬೇಕು. ಗುರುಗಳೇ, ಪಿಂಡ ಪ್ರದಾನನ ಕುಟುಂಬದ ಸದಸ್ಯರು ಮಾತ್ರ ಮಾಡ್ಬೇಕಾ ಅಥವಾ ಯಾರಾದ್ರೂ ಮಾಡ್ಬೋದಾ? ಮಾಡಬಾರ್ದಮ್ಮ. ಆ ಹೆಣ್ಣು ಆಹುತಿಯಾಗಿ ಹೋಗ್ಬೇಕಾದ್ರೆ ಆಕೆ ಯಾರ ಬಗ್ಗೆ ಪರಿತಪಿಸ್ತಾ ಹೋಗಿರ್ತಾಳೋ, ಆ ಹೆಣ್ಣು ಯಾರ ಬಗ್ಗೆ ಹೆಚ್ಚು ಪ್ರೀತಿ ಇಟ್ಕೊಂಡಿದ್ಲೋ ಅವ್ರು ಮಾಡಿದ್ರೇನೆ ಆ ಆತ್ಮಕ್ಕೆ ಶಾಂತಿ ಸಿಗೋದು. ಬೇರೆ ಯಾರೇ ಮಾಡಿದ್ರು ಅವರ ಆತ್ಮಕ್ಕೆ ಶಾಂತಿ ಸಿಗದೆ ನಿಮಗೆ ಕೇಡು ಸಂಭವಿಸ್ಬೋದು. ಯಾವುದೇ ಅನಾಹುತ ಬೇಕಾದ್ರೂ ಆಗಬಹುದು. ಅಂದ್ರೆ ಇವಾಗ ಮಯೂರಿ ಪಿಂಡ ಪ್ರದಾನ ಮಾಡಿದ್ರೆ ಎಂಥ ತೊಂದರೆ ಎದುರಾಗುತ್ತೋ ಏನೋ ಗೊತ್ತಿಲ್ಲ. ಹಾಗೆ ಮಾಡಿದ್ರೆ ಮಯೂರಿಗೆ ಮಾತ್ರ ಅಲ್ಲ, ನನಗೂ ಅಗ್ನಿದೇವ್ಗೂ ಕೂಡ ತೊಂದರೆ ಆಗುತ್ತೆ. ಈ ಪಿಂಡ ಪ್ರದಾನ ನಡೀತಿರೋ ಹಾಗೆ ತಡಿಬೇಕು. ಈ ವಿಷಯನ ಮಯೂರಿ ಅಗ್ನಿದೇವ್ ಜೊತೆ ಡಿಸ್ಕಸ್ ಮಾಡಿ ಏನಾದರೂ ಒಂದು ಪರಿಹಾರ ಕಂಡುಹಿಡಿಬೇಕು. ಮಯೂರಿ ಬಾ, ಒಂದು ವಿಷಯ ಹೇಳ್ಬೇಕಿತ್ತು. ಬಾ ಮಮ್ಮಿ, ಬಾ. ಅಗ್ನಿದೇವ್ ಬಾಯ್ಲಿ. ಏನಾಯ್ತು ವೈದಿಕ? ಪಿಂಡ ಪ್ರದಾನನ ಖಂಡಿತವಾಗ್ಲೂ ಅವ್ರು ಹೆತ್ತಿರೋ ಮಗಳೇ ಮಾಡ್ಬೇಕಂತೆ. ಇಲ್ಲ ಅಂದ್ರೆ ಪಿತೃದೋಷ ಇನ್ನೂ ಹೆಚ್ಚಾಗಿ ನಮ್ಗೆಲ್ಲ ತೊಂದರೆ ಆಗುವಂತ ಸಾಧ್ಯತೆ ಇರುತ್ತೆ ಅಂತ ಗುರುಗಳು ಹೇಳಿದ್ರು. ಅಯ್ಯೋ, ಈಗೇನ್ ಮಾಡೋದು ಮಮ್ಮಿ? ಅಜ್ಜಿ ನನ್ನ ಕೈಯಲ್ಲೇ ಮಾಡಿಸ್ಬೇಕು ಅಂತ ಇದ್ದಾರೆ. ಮಾಡ್ಲಿಲ್ಲ ಅಂದ್ರೆ ಅನುಮಾನ ಬರುತ್ತೆ. ಹಾಗಂತ ಮಾಡಿದ್ರೆ ಆತ್ಮ ನನ್ನ ಸುಮ್ಮನೆ ಬಿಡಲ್ಲ. ಅಯ್ಯೋ, ಭಯಪಡಬೇಡ ಮಯೂರಿ. ಪಿಂಡ ಪ್ರದಾನ ನೀನ್ ಮಾಡಿದ್ರೆ ತಾನೇ ಸಮಸ್ಯೆ. ಒಂದು ವೇಳೆ ಪಿಂಡ ಪ್ರದಾನನೇ ಮಾಡದೇ ಇದ್ರೆ ಅದೇಗೆ ಸಾಧ್ಯ ಆಗತ್ತೆ ಅಗ್ನಿದೇವ್? ಆಲ್ರೆಡಿ ಪಿಂಡ ಪ್ರದಾನ ಮಾಡೋದಕ್ಕೆ ಏರ್ಪಾಟ್ಗಳೆಲ್ಲ ಮಾಡ್ತಾ ಇದ್ದಾರಲ್ವಾ? ಮಾಡಲಿ ವೈದಿಕ. ಸೊಸೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಪಿಂಡ ಪ್ರದಾನ ಮಾಡಿಸ್ಬೇಕಾಗಿರೋದು ಅವ್ರ ಧರ್ಮ. ಆ ಪಿಂಡ ಪ್ರದಾನ ಪ್ರಕ್ರಿಯೆಯಲ್ಲಿ ಆ ಆತ್ಮಕೋಪಕ್ಕೆ ಬಲಿಯಾಗದಿರೋ ಥರ ನಮ್ಮ ಮಗಳನ್ನ ಕಾಪಾಡ್ಕೊಳ್ಳೋದು ನಮ್ಮ ಧರ್ಮ. ಹೀಗೆ ಕಾಪಾಡ್ತೀರಾ ಡ್ಯಾಡಿ? ಅದಕ್ಕೆ ಇವಾಗ ಒಂದೇ ಒಂದು ದಾರಿ ಇರೋದು. ಪಿಂಡ ಪ್ರದಾನ ನಡೀತಾ ಇರೋ ಹಾಗೆ ಮಾಡಬೇಕು. ಅದು ಹೇಗೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು.
ನಾವ್ ಅನ್ಕೊಂಡಿದ್ದು ನಡಿಬೇಕು ಅಂದ್ರೆ ಈ ಮನೆಯಲ್ಲಿ ಒಬ್ರು ಸಾಯ್ಲೇಬೇಕು. ಆ ಸಾವು ಶಿವದೇವಂದಾಗಿರ್ಬೇಕು. ಹಾಗೊಂದು ವೇಳೆ ನಡೆದ್ರೆ ಪಿಂಡ ಪ್ರದಾನನ ನಿಲ್ಲಿಸ್ಬೋದು. ಆಮೇಲೆ ಅವ್ರಿಗೆ ಕೂಡ ನನ್ ಕೈಯಲ್ಲೇ ಪಿಂಡ ಪ್ರದಾನ ಮಾಡಿಸ್ತಾರೆ ಹೊರತು ಅದರಿಂದ ಏನ್ ವ್ಯತ್ಯಾಸ ಆಗುತ್ತೆ ಡ್ಯಾಡಿ? ಅದಷ್ಟೇ ಅಲ್ದೆ ಆ ಕಾವೇರಿ ಮತ್ತೆ ಪೃಥ್ವಿ ಸೇರ್ಕೊಂಡು ಆ ಕೇಸನ್ನು ನಮ್ ತಲೆ ಮೇಲೆ ಹಾಕ್ತಾರೆ. ಅದಿನ್ನೂ ದೊಡ್ಡ ಸಮಸ್ಯೆ ಆಗತ್ತೆ ಡ್ಯಾಡಿ. ಮಯೂರಿ ಹೇಳ್ತಾ ಇರೋದು 100% ಕರೆಕ್ಟ್ ಅಗ್ನಿದೇವ್. ಒಂದು ಕೆಲಸ ಮಾಡೋಣ, ಭಾವನ್ ಅವ್ರಿಗೆ ಕರೆಂಟ್ ಶಾಕ್ ಹೊಡೆಯೋ ಥರ ಪ್ಲಾನ್ ಮಾಡೋಣ. ಭಾವನ್ ಅವ್ರು ಒಂದು ವೇಳೆ ಹಾಸ್ಪಿಟಲೈಸ್ ಆದ್ರು ಅಥವಾ ಸತ್ತೇ ಹೋದ್ರು ಸದ್ಯಕ್ಕಂತೂ ಪಿಂಡ ಪ್ರದಾನ ಕಾರ್ಯಕ್ರಮನ ನಾವು ತಡಿಬಹುದು. ಅದು ಹೇಗೆ ಏನು ಅನ್ನೋದನ್ನ ನೀನೇ ಪ್ಲಾನ್ ಮಾಡಬೇಕು ಅಗ್ನಿದೇವ್. ನಾನು ನೋಡ್ಕೋತೀನಿ. ಏನ್ ವಕೀಲ್ ಸಾಹೇಬ್ರಲ್ಲಿ ಬಂದಿದ್ದು? ಕಾವೇರಿ, ನನಗೆ ತುಂಬಾ ಖುಷಿ ಆಗ್ತಿದೆ. ಕಲ್ಯಾಣಿ ಮೆಟ್ಲು ಮೇಲಿಂದ ಬಿದ್ದಾಗ ನನಗೆ ಏಟಾಯ್ತೇನೋ ಅನ್ನಿಸ್ತು. ನನಗೆ ಕಲ್ಯಾಣಿ ಕೂಡ ಮಯೂರಿ ಹಾಗೆ ಕೋಮಾಗಿ ಹೊರಟೋಗ್ತಾಳೇನೋ ಅಂತ ತುಂಬಾನೇ ಹೆದರ್ಕೊಂಡಿದ್ದೆ ನಾನು. ಆದ್ರೆ ಕಲ್ಯಾಣಿಗೆ ಏನೂ ಆಗ್ಬಾರ್ದು ಅಂತ ಮನ್ಸಲ್ಲೇ ಎಲ್ಲಾ ದೇವ್ರನ್ನೂ ಬೇಡ್ಕೊಂಡೆ ನಾನು. ಅದ್ಯಾವ ದೇವ್ರು ನನ್ನ ಮೊರೆ ಕೇಳಿಸ್ಕೊಂಡ್ರು ಕಲ್ಯಾಣಿ ಕ್ಷೇಮವಾಗಿ ಮನೆಗೆ ಬರೋ ಹಾಗಾಯ್ತು. ಕಲ್ಯಾಣಿ ಅಮ್ಮ ನಿಮ್ಗೋಸ್ಕರನೇ ಹುಟ್ಟಿದ್ದಾರೆ ಅಂತ ಅನ್ಸುತ್ತೆ ಸಾಹೇಬ್ರೆ. ಅದಕ್ಕೆ ನಿಮ್ ಪ್ರೀತಿ ಬಗ್ಗೆ ತಿಳ್ಕೊಂಡಿದ್ದ ದೇವ್ರು ಕಲ್ಯಾಣಿ ಅಮ್ಮನ್ನ ತುಂಬಾ ಹುಷಾರಾಗಿ ನಿಮ್ ಹತ್ರ ಕಳ್ಸಿದಾನೆ. ಹೌದು ಕಾವೇರಿ, ಅದಕ್ಕೆ ಇನ್ನು ತಡ ಮಾಡದೆ ನನ್ನ ಪ್ರೀತಿನ ಕಲ್ಯಾಣಿ ಹತ್ರ ಹೇಳ್ಕೋಬೇಕು ಅನ್ಕೋತಾ ಇದ್ದೀನಿ. ಆದ್ರೆ ಒಂದು ಹುಡುಗಿಗೆ ಹೇಗೆ ಪ್ರಪೋಸ್ ಮಾಡೋದು ಅಂತ ಅರ್ಥನೇ ಆಗ್ತಾ ಇಲ್ಲ ಕಾವೇರಿ. ಅದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಬೆಟರ್ ಅಲ್ವಾ ಅಂತ ನಿನ್ನ ಹತ್ರ ಬಂದೆ. ಪ್ರಾಕ್ಟೀಸ್ ಮಾಡಿ ಪರಿಶೀಲನೆ ಮಾಡಿ ಡೀಲ್ ಮಾಡೋದಿಕ್ಕೆ ಇದು ನಿಮ್ ಹತ್ರ ಬಂದಿರೋ ಕ್ರಿಮಿನಲ್ ಕೇಸ್ ಅಲ್ಲ ಸಾಹೇಬ್ರೆ. ನಿಮ್ ಪ್ರೀತಿ, ನಿಮ್ ಮನ್ಸಲ್ಲಿರೋ ಪ್ರೀತಿನ ಇರೋದನ್ನ ಇರೋ ಹಾಗೆ ಹೇಳಿ. ನಿಷ್ಕಲ್ಮಶವಾಗಿರೋ ನಿಮ್ ಪ್ರೀತಿನ ಹೇಳೋಕ್ಕೆ ಯಾವ ಥರ ಪ್ರಾಕ್ಟೀಸು ನಿಮಗೆ ಬೇಕಾಗಿಲ್ಲ. ನೀನು ಹೇಳೋದು ನಿಜಾನೇ, ಆದರೆ ನನಗೇನೋ ಸ್ವಲ್ಪ ಟೆನ್ಷನ್ ಆಗ್ತಿದೆ ಕಾವೇರಿ. ಕಡೆ ಪಕ್ಷ ನಿನ್ನ ಹತ್ರ ಫೀಲ್ ಆಗ್ತಿರೋ ಕಂಫರ್ಟೇಬಲ್ ಕೂಡ ನನಗೆ ಕಲ್ಯಾಣಿ ಹತ್ರ ಫೀಲ್ ಆಗ್ತಾ ಇಲ್ಲ. ಅದಕ್ಕೆ ನಿನ್ನ ಜೊತೆ ಒಂದ್ಸಲ ಪ್ರಾಕ್ಟೀಸ್ ಮಾಡೋಣ ಅಂತ ಬಂದೆ. ಇಲ್ಲ ಅನ್ಬೇಡ ಕಾವೇರಿ. ನಂಗೆ ಸ್ವಲ್ಪ ಕೆಲಸ ಇದೆ ವಕೀಲ್ ಸಾಹೇಬ್ರೆ. ಕಾವೇರಿ,
ಐ ಲವ್ ಯು ಕಾವೇರಿ. ನೀನಂದ್ರೆ ನನಗೆ ತುಂಬಾ ಇಷ್ಟ. ನಿನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ನೀನಿಲ್ಲ ಅಂದ್ರೆ ನನ್ನ ಉಸಿರೇ ನಿಂತೋಗುತ್ತೇನೋ. ಯಾಕಂದ್ರೆ ನಿನ್ನ ಯೋಚನೆಗಳೇ ನನ್ನ ಜೀವಂತವಾಗಿಟ್ಟಿರೋದು. ನಿನ್ನ ಕೈಯಲ್ಲಿ ಒಂದು ಸಣ್ಣ ಗಾಯ ಆದರೂ ನನಗೆ ತುಂಬಾ ನೋವಾಗತ್ತೆ. ನೀನು ಫೀಲ್ ಮಾಡೋ ಒಂದು ಸಣ್ಣ ಸಂತೋಷನೇ ಆದರೂ ಅದು ನನಗೆ ಹಬ್ಬ ಅನ್ನೋ ಹಾಗನ್ಸುತ್ತೆ. ನನ್ನ ಜೀವನಕ್ಕೆ ಒಂದು ಅರ್ಥ ಸಿಗಬೇಕು ಅಂದರೆ ನೀನು ನನ್ನ ಅರ್ಧಾಂಗಿ ಆಗಬೇಕು ಅನ್ಸುತ್ತೆ. ನನ್ನ ಪ್ರೀತಿನ ಒಪ್ಕೋತೀಯಾ? ನಿಮ್ ಪ್ರೀತಿನ ಒಪ್ಕೊಳ್ದೇ ಇರಕ್ಕೆ ಹೇಗ್ ಸಾಧ್ಯ ವಕೀಲ್ ಸಾಹೇಬ್ರೆ? ನೀವಂದ್ರೆ ನಂಗ್ ಪ್ರಾಣ. ನನಗಾಗಿರೋ ಚಿಕ್ಕ ಗಾಯ ನಿಮ್ಗೆ ದೊಡ್ಡ ಗಾಯ ತರ ಅನ್ಸ್ಬೋದೇನೋ, ಆದ್ರೆ ನಿಮಗಾಗೋ ಚಿಕ್ಕ ಗಾಯ ನನ್ ಪ್ರಾಣನೇ ಹೋದಂಗಾಗುತ್ತೆ. ಅಮ್ಮ, ಶಿವದೇವ, ಕಾವೇರಿ ಪೃಥ್ವಿ ಒಬ್ರನ್ನೊಬ್ರು ತುಂಬಾ ಇಷ್ಟಪಡ್ತಿದ್ದಾರೆ. ಚಿಕ್ಕ ವಯಸ್ಸಿಂದ ಕಲ್ಯಾಣಿನೇ ಪೃಥ್ವಿ ಕೊಟ್ಟು ಮದುವೆ ಮಾಡೋಣ ಅನ್ಕೊಂಡ್ವಿ. ಪೃಥ್ವಿ ಕೂಡ ಮದುವೆ ಅಂತ ಮಾಡ್ಕೊಂಡ್ರೆ ಕಲ್ಯಾಣಿನೇ ಆಗೋದು ಅಂತ ಹೇಳ್ತಿದ್ದ. ಆದ್ರೆ ಆ ವಿಷಯಗಳೆಲ್ಲ ಕಲ್ಯಾಣಿಗೆ ಗೊತ್ತಿಲ್ಲ. ಈಗ ಪೃಥ್ವಿ ಕೂಡ ಕಾವೇರಿನ ಇಷ್ಟಪಡ್ತಾ ಇದ್ದಾನಾದ್ರಿಂದ ಪೃಥ್ವಿ ಅಂತ ಒಳ್ಳೆ ಹುಡುಗ ಕಾವೇರಿಗೆ ಸಿಗ್ತಾನೆ ಅಂದ್ರೆ ಅದಕ್ಕಿಂತ ಭಾಗ್ಯ ಏನಿದೆ? ಮನೇಲಿ ಸಮಸ್ಯೆ ಎಲ್ಲ ಸರಿ ಹೋದ್ಮೇಲೆ ಕಾವೇರಿಗೂ ಪೃಥ್ವಿಗೂ ಮದುವೆ ಮಾಡ್ಸೋಣ. ಕಾವೇರಿ, ಯಾಕೆ ಹೇಳ್ತಾ ಇದೀಯ ನೀನು? ಏನಾಯ್ತು ಕಾವೇರಿ? ಹೇಳು ಕಾವೇರಿ. ಅದು ಕಣ್ಣೀರಲ್ಲ ವಕೀಲ್ ಸಾಹೇಬ್ರೆ, ಒಂದ್ ಹುಡುಗಿ ಮೇಲೆ ನೀವ್ ತೋರಿಸ್ತಿರೋ ಪ್ರೀತಿ ನೋಡಿ ಖುಷಿಯಿಂದ ಬರ್ತಿರೋ ಆನಂದ ಬಾಷ್ಪ.
ಇನ್ ಸ್ವಲ್ಪ ಹೊತ್ತಲ್ಲಿ ಎಲ್ಲರೂ ಪಿಂಡ ಪ್ರದಾನ ಮಾಡೋದಕ್ಕೆ ನದಿ ತೀರಕ್ಕೆ ಹೊರಡ್ತಾರೆ. ಒಂದ್ ವೇಳೆ ಎಲ್ಲರೂ ಹೊರಟ್ಬಿಟ್ರೆ ನೀನ್ ಪಿಂಡ ಪ್ರದಾನ ಮಾಡ್ಲೇಬೇಕಾಗತ್ತೆ. ಮಮ್ಮಿ, ರಾತ್ರಿ ನೀವು ಮಾತಾಡಿದ್ಮೇಲೆ ನಾನೊಬ್ರು ಪುರೋಹಿತರಿಗೆ ಫೋನ್ ಮಾಡಿದೆ. ಪಿಂಡ ಪ್ರದಾನದ ಬಗ್ಗೆ ಕೇಳಿದಾಗ ಸತ್ತೋಗಿರೋ ಹೆಂಡತಿಗೆ ಗಂಡ ಮಾತ್ರನೇ ಪಿಂಡ ಪ್ರದಾನ ಮಾಡಬೇಕು ಅಂದ್ರು. ಆದ್ರೆ ಇಲ್ಲೇನ್ ಮಮ್ಮಿ, ಅಜ್ಜಿ ಮೊಮ್ಮಗಳ ಕೈಲಿ ಮಾಡಿಸ್ತೀನಿ ಅಂತಿದ್ದಾರೆ. ಅದಕ್ಕೋಸ್ಕರ ನನ್ನ ಬುಕ್ ಮಾಡ್ಕೋತಾ ಇದ್ದಾರೆ. ಮೊಮ್ಮಗಳು ಈ ಮನೆಗ್ ಬರ್ದೆ ಅವ್ರಮ್ಮನ ಜೊತೆಗೆ ಎಲ್ಲೋ ದೂರದಲ್ಲಿ ಬದುಕಿದ್ಲಲ್ವಾ, ಅದಕ್ಕೆ ಇವಾಗ ಮೊಮ್ಮಗಳ ಹತ್ರನೇ ಮಾಡಿಸ್ತೀನಿ ಅಂತ ಹೇಳಿರ್ತಾರೆ. ಅದ್ರ ಬಗ್ಗೆ ನೀನೇನ್ ತಲೆ ಕೆಡಿಸ್ಕೋಬೇಡ ಮಯೂರಿ. ಹೋಗಿ ಎಲ್ಲರ ಹಾಗೆ ನೀನ್ ಕೂಡ ರೆಡಿ ಆಗು. ಈ ಕಾರ್ಯಕ್ರಮನ ಹೇಗೆ ತಡಿಬೇಕು ಅನ್ನೋದನ್ನ ನಾವು ನೋಡ್ಕೋತೀವಿ. ಸರಿ ಮಮ್ಮಿ. ಅಗ್ನಿದೇವ್, ರಾತ್ರಿ ನಾವ್ ಅನ್ಕೊಂಡ್ ಹಾಗೆ ಭಾವನವ್ರಿಗೆ ಕರೆಂಟ್ ಶಾಕ್ ಕೊಡೋ ತರ ಪ್ಲಾನ್ ಮಾಡಿದ್ರೇನೆ ಒಳ್ಳೇದು ಅನ್ಸತ್ತೆ. ಹಾಗೆ ಆಗಲಿ ವೈದಿಕ, ಆ ವಿಷಯ ನಾನು ನೋಡ್ಕೋತೀನಿ. ಅಣ್ಣ ಹೊರಗಡೆ ಗಾರ್ಡನಲ್ಲಿ ಇರಬೇಕು. ಅವನು ಒಳಗೆ ಬರ್ತಾನೋ ಇಲ್ವೋ ಅಂತ ನೋಡ್ತಾ ಇರು. ಇಲ್ಲೇ ವೆಯ್ಟ್ ಮಾಡು. ನಡಿ. ವಕೀಲ್ ಸಾಹೇಬ್ರೆ ರೆಡಿ ಆದ್ರಾ? ಇಲ್ಲ ಕಾವೇರಿ, ನೀನೇನಾದ್ರೂ ಕಲ್ಯಾಣಿ ನೋಡ್ದ್ಯಾ? ಇಲ್ಲ ವಕೀಲ್ ಸಾಹೇಬ್ರೆ, ಕಲ್ಯಾಣಿ ಅಮ್ಮ ಎಲ್ಲ ಹೋಗಿರ್ತಾಳೆ. ಕಾವೇರಿ, ಅಮ್ಮ ಕಾವೇರಿ, ಬೇಗ ಬಾಮ್ಮ. ಹಾ, ಒಂದ್ ನಿಮಿಷ ಬಂದೆ ಅಜ್ಜಿ. ಕಾವೇರಿ, ಆ ಕಡೆ ಎಲ್ಲಿಗೆ ಹೋಗ್ತಿದ್ಯಾ? ಅಪ್ಪ ಸ್ನಾನಕ್ಕೆ ಹೋದ್ರೋ ಇಲ್ವೋ ಅಂತ ನೋಡ್ತಾ ಇದ್ದೆ. ಭಾವನವರು ಗಾರ್ಡನ್ ಅಲ್ಲಿದ್ರು. ಗಾರ್ಡನ್ ಅಲ್ಲ? ಹಾ, ಅಲ್ಲೇನ್ ಮಾಡ್ತಿರ್ತಾರೆ? ಅಪ್ಪ, ಅಗ್ನಿದೇವ್. ಹಾಂ, ಒಂದು ನಿಮಿಷ. ಪರ್ಫೆಕ್ಟ್. ಈ ಶಾಕಿಂದ ಶಿವದೇವನ ಕತೆ ಔಟ್. ಆಸ್ತಿ ಎಲ್ಲ ನಮ್ಮದೇ.
ಎಸ್